ಎಲ್ರಿಗೂ ನಮಸ್ಕಾರ. ಈ ಸರ್ವಸಿದ್ಧಿ ಗಿಡದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ತುಂಬ ಜನ ಕೇಳ್ತಾ ಇದ್ದೀರಾ ಲೊಕೇಶನ್ ಕಳಿಸಿ, ಫೋನ್ ನಂಬರ್ ಕಳಿಸಿ ಅಂತ. ಖಂಡಿತ ಹಾಕಿದ್ದೀನಿ, ಚೆಕ್ ಮಾಡಿ. ಹಾಗೆ ಮತ್ತೊಂದು ವಿಷಯ ಅಂದರೆ, ಈ ಗಿಡ ಬೆಳೀತಾ ಕೆಳಗಡೆ ಎಲ್ಲ ಕಡ್ಡಿ ಆಗ್ತಾಯಿದೆ, ಡ್ರೈ ಆಗಿ ಹೋಗ್ತಾಯಿದೆ ಎಲೆಗಳು ಅಂತ. ಕಾರಣ ಇಷ್ಟೇ, ಅದಕ್ಕೆ ಬಿಸಿಲಲ್ಲಿಟ್ಟರೆ ತುಂಬ ಚೆನ್ನಾಗಿ ಅದು ಖಂಡಿತಾಗಲೂ ಎಲೆಗಳೆಲ್ಲ ಡ್ರೈ ಆಗಿ ಕಡ್ಡಿ ಆಗುತ್ತೆ. ಹಾಗಾಗಿ ನಾವು ಬಿಸಿಲಲ್ಲಿ ಇಡಬಾರ್ದು. ಇದನ್ನು 1 ಅವರ್ ಬೆಳಗ್ಗೆ ಬಿಸಿಲು ಬಿದ್ದರೆ ಸಾಕು. ಅಂಥ ಜಾಗದಲ್ಲಿ ಇಟ್ಟರೆ ಇದು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ನಾವು ಯಾವ ರೀತಿಯಾಗಿ ಗೊಬ್ಬರ ಹಾಕಬೇಕು ಅಂತ ಹೇಳೋದಾದರೆ, ಇದಕ್ಕೆ ವರ್ಮಿ ಕಾಂಪೋಸ್ಟು ಹಾಗೆ ದನಿನ ಗೊಬ್ಬರ, ಕುರಿ ಗೊಬ್ಬರ ಹಾಕೋಕ್ಕಿಂತ DAPನ ನಾವು 1/4 ಚಮಚದಷ್ಟು ಹಾಕಿದರೆ ಸಾಕು. ಅದನ್ನು ಕೂಡ 3 ತಿಂಗಳಿಗೆ ಒಂದ್ಸಲಿ ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ಹಸಿರಾಗಿ ಗಿಡ ಬೆಳೆಯುತ್ತೆ. ಸೊ ಇದೊಂದಿಷ್ಟನ್ನ ಕೇರ್ ತೊಗೊಂಡು ಟೈಮಿಗೆ ಕರೆಕ್ಟಾಗಿ ನೀರು ಹಾಕಿದರೆ ಯಾವಾಗಲೂ ಕೂಡ ಇದು ಹಸಿರಾಗಿ ಚೆನ್ನಾಗಿ ಬರೋವಂಥ ಗಿಡ. ಇನ್ನು ದೊಡ್ಡದಾಗ್ತಾ ಇದಕ್ಕೆ ಒಂದು ಸಪೋರ್ಟಿಗೆ ಏನಾದ್ರು ಕೊಡಲೇಬೇಕಾಗುತ್ತೆ. ಒಂದು ಕೋಲು ಅಥವಾ ಏನಾದ್ರು ಒಂದು ಸಪೋರ್ಟಿಗೆ ಕೊಟ್ಟಾಗ ಇದು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಾಂದರೆ ಇದ್ರ ಕಡ್ಡಿಗಳೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಸೊ ಹಾಗಾಗಿ ಇಷ್ಟನ್ನ ಕೇರ್ ತೊಗೊಂಡ್ರೆ ಸಾಕು. ಸರ್ವಸಿದ್ಧಿ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಯಾರಿಗೆ ಆ ಲೊಕೇಶನ್ ನಾನು ಕೊಟ್ಟಿರೋಂತಹ ಫೋನ್ ನಂಬರು ಲೊಕೇಶನಲ್ಲಿ ಅವರು ದೂರಕ್ಕೆ ಕಳಿಸ್ಕೊಡೋಕ್ಕಾಗಲ್ಲ ಅಂತಾರೆ, ಅಂಥವ್ರು ಕಮೆಂಟ್ ಮಾಡಿ, ನಾನು ಇನ್ನೊಂದು ನಂಬರ್ ಕೊಡ್ತೀನಿ, ಅವ್ರು ಖಂಡಿತ ಕಳಿಸ್ಕೊಡ್ತಾರೆ.